ಮಾಲಿನ್ಯವು ಮಾನವ ಕುಲ ಮತ್ತು ಇತರ ಜೀವಿಗಳಿಗೆ ದೊಡ್ಡ ವಾಯು, ಜಲ ಮತ್ತು ಭೂಮಿ ಮಾಲಿನ್ಯವು ನಮ್ಮ ಆರೋಗ್ಯ ಮತ್ತು ಗ್ರಹದ ಸಮತೋಲನವನ್ನು ಹಾಳು ಮಾಡುತ್ತದೆ. ಆದರೆ ನಾವು ಪ್ರತಿಯೊಬ್ಬರೂ ಈ ಸಮಸ್ಯೆಯನ್ನು ನಿವಾರಿಸಲು ಕೈ ಜೋಡಿಸಬಹುದು. ವ್ಯಕ್ತಿ ಪಾತ್ರ: ಕಸ ನಿರ್ವಹಣೆ. ಕಸವನ್ನು ಸರಿಯಾಗಿ ವಿಂಗಡಿಸಿ ಮರಗಳಿಗೆ ಮಾಡಿ ಮತ್ತು ಕಡಿಮೆ ಮಾಡಿ. ಶಕ್ತಿ ಉಳಿತಾಯ: ವಿದ್ಯುತ್, ನೀರು ಮತ್ತು ಇತರ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ. ಸಾರ್ವಜನಿಕ ಸಾರಿಗೆ: ವೈಯಕ್ತಿಕ ವಾಹನಗಳು ಬದಲಾಗಿ ಬಸ್, ರೈಲು ಇತ್ಯಾದಿಗಳನ್ನು ಬಳಸಿ. ಮರ ನೆಡುವಿಕೆ: ಹೆಚ್ಚು ಮರಗಳನ್ನು ನೆಡಿ ಮತ್ತು ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಿ. ಜಾಗೃತಿ ಮೂಡಿಸುವಿಕೆ: ನಿಮ್ಮ ಸುತ್ತಲಿನ ಜನರಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿ. ಈಗ ಸಮಾಜದ ಪಾತ್ರ ಏನೈತೆ ಶ್ರೇಯ ಓದ್ತಾ ನೋಡ್ರಿ. ಸಮಾಜದ ಪಾತ್ರ: ಕಟ್ಟುನಿಟ್ಟಿನ ನಿಯಮಗಳು. ಸರ್ಕಾರವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕಟ್ಟುನಿಟ್ಟಿನ ನಿಯಮಗಳು ಜಾರಿಗೊಳಿಸಬೇಕು. ಕೈಗಾರಿಕೆಗಳು ಪರಿಸರಕ್ಕೆ ಹಾನಿಯಾಗದಂತೆ ಕಾರ್ಯವಹಿಸುವಂತೆ ನೋಡಿಕೊಳ್ಳಬೇಕು. ಶಿಕ್ಷಣ: ಶಾಲೆಗಳಲ್ಲಿ ಪರಿಸರ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು. ಸಂಶೋಧನೆ: ಪರಿಸರ ಸಂರಕ್ಷಣೆ ಸಂಬಂಧಿಸಿದ ಸಂಶೋಧನೆಗಳಲ್ಲಿ ಪ್ರೋತ್ಸಾಹ ನೀಡಬೇಕು. ಸರ್ಕಾರ ಸಂಸ್ಥೆಗಳು ಮತ್ತು ಜನರು ಸೇರಿ ಪರಿಸರ ಸಂರಕ್ಷಣೆ ಕೈ ಜೋಡಿಸಬೇಕು. ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ. ನಾವು ಇದು ಕೈಗೊಳ್ಳುವ ಕ್ರಮಗಳು ನಮ್ಮ ಭವಿಷ್ಯ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಈಗ ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯವಾದ ಅಂಶಗಳ ಬಗ್ಗೆ ಪವನ್ ಹೇಳ್ತಾ ನೋಡ್ರಿ. ಮುಖ್ಯವಾದ ಅಂಶಗಳು: ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಬದಲಿಗೆ ಜೈವಿಕವಾಗಿ ವಿಭಜನೆಯಾಗುವ ವಸ್ತುಗಳನ್ನು ಬಳಸಿ. ನೀರನ್ನು ಉಳಿಸಿ. ನೀರನ್ನು ವ್ಯರ್ಥ ಮಾಡಬೇಡಿ. ಶಬ್ದ ಮಾಲಿನ್ಯವು ತಡೆಯಿರಿ. ಅತಿಯಾದ ಶಬ್ದ ಮಾಡುವುದನ್ನು ತಪ್ಪಿಸಿ. ಕಾಡುಗಳನ್ನು ಸಂರಕ್ಷಿಸಿ. ಕಾಡುಗಳನ್ನು ಕಡಿಯುವುದನ್ನು ನಿಲ್ಲಿಸಿ. ಸಾವಯವ ಕೃಷಿ: ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರವನ್ನು ಬೆಳೆಸಿ. ನಾವು ಪ್ರತಿಯೊಬ್ಬರೂ ಸೇರಿ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಿದರೆ ಮಾತ್ರ ಒಂದು ಸುಂದರವಾದ ಭವಿಷ್ಯವನ್ನು ನಿರ್ಮಿಸಬಹುದು. ಪ್ರತಿಯೊಬ್ಬರು ಕೂಡ ಅಂತೇಳಿ ಬಂದೈತಿ ಶಬ್ದ. ಹೌದಾ? ಎಲ್ಲರೂ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಂಡ್ರೆ ಪರಿಸರವನ್ನು ರಕ್ಷಣೆ ಮಾಡಬಹುದು, ನಿಮ್ಮೆಲ್ಲರ ಪಾತ್ರದ ಬಗ್ಗೆ ಇವತ್ತಿನ ಸಚೇತನ ಚಟುವಟಿಕೆಯಲ್ಲಿ ತಿಳ್ಕೊಂಡಿದ್ವಿ. ಹೌದಲ್ಲ? ಓಕೆ, ಧನ್ಯವಾದಗಳು ಎಲ್ಲರಿಗೂ. ಅದೇ ಒಂದೆರಡು ಇಲ್ಲಿ ಓದು ಮುಂದಾಗ ಮಾತಾಡಬಾರ್ದಪ್ಪ, ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ಏನು ವಿಡಿಯೋ ಮಾಡಾಕ್ತಾರ ಸ್ವಲ್ಪ ನೋಡ್ಬೇಕು, ಲಕ್ಷ ಕೊಡ್ಬೇಕು, ಸುಮ್ಮನೆ ನಿಂದಿರ್ಬೇಕು. ಪಾಲಕರು ಸಹಿ ಮಾಡ್ಸೋ ಬಂದಿರಪ್ಪ. ಇವತ್ತೈತಿ ಮೀಟಿಂಗ್, 12ನೇ ತಾರೀಕಿಗೆ ಐತಿ ಅಂತ ಮೊನ್ನೆ ಕೊಟ್ಟಿವಿ ನಾವು. ಕೊಟ್ರಿ ವಾಪಸ್ ನಮ್ಮ ಕೈ ತಂದ. ಇನ್ನ ಯಾರು ಕೊಟ್ಟಿಲ್ಲ ಅವ್ರು ತಂದು ಕೊಡ್ಬೇಕು. ಅವನ್ನ ಕೊಡೋದಷ್ಟೇ ಅಲ್ಲ, ಇವತ್ತು ಪಾಲಕರು 10 ಗಂಟೆಗೆ ಮೀಟಿಂಗ್ ಐತಿ. ಸರ್ ಸ್ಟಾರ್ಟಿಗೆ 10:05 ಕರ್ಸೋ ಸರ್ ಮನೆಗೆ ಆಯ್ತು. ಬರ್ತಾರ ಕ್ಲಾಸಿಗೆ ಹೋರಿಪ್ಪ. ನಂಬರ್ ಹೇರಿ ಹೇಳಪ್ಪ, ನಂಬರ್ ಹೇಳ. ಹಾಲು ಕುಡಿಯಾಕತ್ತೀರಂತ ಸರ್.